ಬಿಡದಿ ಪಟ್ಟಣದಲ್ಲಿ ನಾವು ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಜನ, ನಾವು ಬಹಳಷ್ಟು ಜನ ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಣ್ಣಾರೆ ನೋಡಿದೀವಿ. ಹಿಂದೆ ಆಲನ್ ಶಿವಣ್ಣ ಅವ್ರನ್ನ ಹಿಡಿದು ಬಾನಂದೂರು ಚಂದ್ರಣ್ಣ ಅವ್ರನ್ನ ಹಿಡಿದು ಬಹಳಷ್ಟು ಜನ ಅಧ್ಯಕ್ಷರುಗಳಾಗಿ, ಪುರಸಭೆ ಆದ್ಮೇಲೆ ಬಹಳಷ್ಟು ಜನ ಪುರಸಭೆ ಅಧ್ಯಕ್ಷರುಗಳಾಗಿ ಕೆಲಸ ಮಾಡಿದ್ದಾರೆ. ಹಾಲಿ ಶಾಸಕರಿಗೆ ಅವ್ರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ. ಅವರು ಬಾಲಕೃಷ್ಣ ಅವ್ರು ಯಾವತ್ತು ಹೋದ್ರು ಬಡವ್ರ ಮೇಲೆ ಹೋಗೋದು, ಬಡವ್ರ ಹೊಟ್ಟೆ ಮೇಲೆ, ಫುಟ್ಪಾತ್ ಹೊಟ್ಟೆ ಮೇಲೆ, ಫುಟ್ಪಾತ್ ಮೇಲೆ ತರಕಾರಿ ಮಾರೋರ್ ಹೊಟ್ಟೆ ಮೇಲೆ ಹೊಡಿದೇನೆ ಅವ್ರಿಗೆ ರೂಢಿ. ನಿನ್ನೆ ಒಬ್ರು ಮಹಾನ್ ನಾಯಕರು ಇಲ್ಲಿ ಹೇಳ್ತಾ ಇದ್ರು, ನಮ್ಮ ಶಾಸಕರ ಆದೇಶದನ್ವಯ, ನಮ್ಮ ಶಾಸಕರ ಆದೇಶದನ್ವಯ ಅಂತ. ಆ ಶಾಸಕರು ಏನ್ ಆದೇಶ ಮಾಡೋರು ಅಂತ ಗೊತ್ತಾಗಿದೆ. ಬಡವರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ದೇನೆ ಮಾಲ್ ಕಟ್ಕೊಂಡು ವ್ಯಾಪಾರ ಮಾಡಕ್ಕಾಗುತ್ತಾ? ಬಡವರು ಫುಟ್ಪಾತ್ ಮೇಲೆ, ಇವರೆಲ್ಲ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡೋಂತ ಜನ. ಬೆಳಿಗ್ಗೆಯಿಂದ ಸಂಜೆವರೆಗೂ ವ್ಯಾಪಾರ ಮಾಡಿ ಮನೆಗೆ ಹೋದ್ರೆ ಅವ್ರಿಗೆ ಹೊಟ್ಟೆ ತುಂಬಿಸ್ಕೋತಾರೆ, ಇಲ್ಲ ಅಂದ್ರೆ ಉಪವಾಸ ಮಲಗಬೇಕಾಗುತ್ತೆ. ಶ್ರೀಮಂತ ರಾಜಕಾರಣಿಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಫುಟ್ಪಾತ್ ನಲ್ಲಿ ಇರೋರ್ಗೆ ಫುಟ್ಪಾತ್ ಇಂದ ತೊಂದರೆ ಆಗ್ತದೆ ಅಂದ್ರೆ ಅವ್ರು ತಿಳಿ ಹೇಳ್ಬೇಕು. ಅವರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ಲಿಕ್ಕೆ ಸರ್ಕಾರ, ಸುಪ್ರೀಂ ಕೋರ್ಟ್ ಹಕ್ಕು ಕೊಟ್ಟಿದೆ. ಅವರಿಂದ ತೊಂದರೆ ಆಗ್ತದೆ ಅಂದ್ರೆ ಅವ್ರಿಗೊಂದು ಯೂನಿಟಿ ಮಾಡಬೇಕು, ಅವ್ರ ಕಮಿಟಿ ಮಾಡಬೇಕು. ಕಮಿಟಿನಲ್ಲಿ ಬೇರೆ ಪುನರ್ವಸತಿ ಕಲ್ಪಿಸ್ಕೊಟ್ಟು ಅವ್ರನ್ನ ಎತ್ತಂಗಡಿ ಮಾಡಬೇಕು. ಇವ್ರು ಏನ್ ಮಾಡಿದ್ದಾರೆ? ಯಾವತ್ತು ಇಲ್ಲಿ ಶಾಸಕರು ಬಂದು ಫುಟ್ಪಾತ್ ವ್ಯಾಪಾರಿಗಳನ್ನ ಒತ್ತುವರಿ ಮಾಡ್ಕೊಂಡು ಪೆಟ್ಟಿ ಅಂಗಡಿ ಕಟ್ಟಿಕೊಂಡಿರೋರ್ನ ಸಭೆ ಮಾಡಿದಾರ? ಅವ್ರನ್ನ ಕೇಳ್ಕೊಂಡಿದಾರ? ನೀವು ಹಿಂದೆ ಸರಿರಿ ಅಂತ ಕೇಳ್ಕೊಂಡಿದಾರ ಅವ್ರನ್ನ? ಅವರಿಂದ ತೊಂದರೆ ಆಗಿದ್ದೇನು? ಇವತ್ತು ಅವ್ರ ಹೊಟ್ಟೆ ಮೇಲೆ ಒಡೆದು ಬೆಳಗಿನ ಜಾವ ಶುರು ಮಾಡಿ ಇವತ್ತೆಲ್ಲ ಸಮಾಧಿ ಮಾಡಿದಿರಲ್ಲ. ಇಲ್ಲಿ ಯಾರು ಸಮಾಧಿ ಕಟ್ತೀರಿ? ನಿಮ್ ಸಮಾಧಿಗಳು ಕಟ್ಕೋತೀರಾ ಇಲ್ಲಿ ಈ ಜಾಗದಲ್ಲಿ? ಇದರಿಂದ ಏನಾಗ್ತದೆ? ನಾನ್ ಕೇಳೋದು ಇಷ್ಟೇನೆ, ನಿಮ್ಗೆ ಆಡಳಿತ ಮಾಡೋರ್ಗೆ ಹೃದಯ ಶ್ರೀಮಂತಿಕೆ, ತಾಯಿ ಹೃದಯ ಇರಬೇಕು. ಒಬ್ಬ ಬಸ್ ಇಳಿತಾನೆ, ಒಂದ್ ಆರ ತಗೋಬೇಕು, ಯಾರೋ ಸಾಗೋಯ್ತಾ ಇರ್ತಾನೆ, ಎಲ್ಲಿ ಬರ್ಬೇಕು? ಫುಟ್ಪಾತ್ಗೆ ಬರ್ಬೇಕು. ಯಾರೋ ಒಬ್ಬ ಬಸ್ ಇಳಿತಾರೆ, ಹೆಣ್ಮಕ್ಳು ನೆಂಟ್ರ ಮನೆಗೆ ಹೋಗ್ಬೇಕು, ಹಣ್ಣು ತಗೋಬೇಕು, ಎಲ್ಲಿ ಬರ್ತಾರೆ? ಫುಟ್ಪಾತ್ ಬರ್ಬೇಕು. ಯಾರೋ ತಾಯಿ ಒಂದ್ ಮದುವೆ ಹೋಗ್ತಾ ಇರ್ತಾಳೆ, ಹೂವು ಮುಡ್ಕೋಬೇಕು, ಎಲ್ಲಿ ಬರ್ತಾಳೆ? ಹೂದಂಗಡಿಯವ್ರ ಹತ್ರ, ಫುಟ್ಪಾತ್ ಅವ್ರ ಹತ್ರ ಬರ್ಬೇಕು. ಮಾಲ್ಗೋಗಿ ಹೂವು, ಹಣ್ಣು, ತರಕಾರಿ ಎಲ್ಲ ತಗೊಂಡು ಹೋಗಕ್ ಆಯ್ತದ? ಜನರು ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ನಿಮ್ಮ ಈ ಟೋಟಲ್ ಅಜೆಂಡಾ ಏನು? ಇದ್ರಲ್ಲಿ ಏನ್ ದುಡ್ಡು ಹೊಡೆಯಕ್ಕೆ ಏನ್ ಸಾಧ್ಯ ಆಯ್ತು ನಿಮ್ಗೆ? ಬಡವ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಇದ್ರಲ್ಲಿ ಏನೋ ನಾವು ಡ್ರೈನ್ ಮಾಡ್ಬಿಟ್ರೆ, ಫುಟ್ಪಾತ್ ಮಾಡ್ಬಿಟ್ರೆ ಇಲ್ಲೇನೋ ನಮ್ಗೆ ದುಡ್ಡು ಸಿಕ್ಕೋಯ್ತದೆ ಅಂತ ಬಂದಿದ್ದೀರಲ್ಲ. ಆಯ್ತು, ನೀವು ಮಾಡಿ. ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಮಾಡ್ಬೇಕು ಅಂತಿದ್ದೀರಾ, ಮಾಡಿ. ಅವರು ಒಂದು ಜಾಗ ಕಲ್ಪಿಸ್ಕೊಡ್ಬೇಕಲ್ಲ. ಎಷ್ಟು ವರ್ಷದಿಂದ ಇದೆ ಬಿಡದಿ ಮೇನ್ ರೋಡ್ ಅಲ್ಲಿ ಮನೆಗಳು, ಟ್ರೈನ್ ಇಂದ ಒಳಗಡೆ ಇರೋ ಮನೆಗಳಿಗೆ ನೀವು ಮೆಟ್ಲುಗಳು ಹೊಡೆದಿದ್ದೀರಿ, ಅವ್ರದ್ದು ಎಲೆಕ್ಟ್ರಿಕ್ ಕಂಬಗಳು ಕಿತ್ತಾಕಿದಿರಿ, ಕನೆಕ್ಷನ್ ಗಳ ಕಿತ್ತಾಕಿದಿರಿ, ವಾಟರ್ ಕನೆಕ್ಷನ್ ಹೋಗಿದೆ. ಯಾರು ಹಾಕ್ಸ್ಕೊಡ್ತಾರ ಅದೆಲ್ಲ? ಯಾರು ಹಾಕ್ಸ್ಕೊಡ್ತಾರೆ ಅವ್ರಿಗೆಲ್ಲ? ಇಲ್ಲಿ ಏನು ಮಹಾನಾಯಕರುಗಳು ಯಾರೋ ಮೈಲೇಜ್ ತಗೊಳಕ್ ಕೊಟ್ಟದ್ರಲ್ಲ, ಇದ್ರ ವಿರುದ್ಧ ಇದ್ದೀನಿ. ನಾಳೆ ಬತ್ತಿದ್ದೀನಿ. ಮತ್ತೆ ಈ ಚೀಫ್ ಆಫೀಸರ್ ಅಧಿಕಾರಿಗಳೆಲ್ಲ ನಾನು ಬತ್ತೀನಿ ಅಂದ ತಕ್ಷಣ ಕದ್ಬಿಟ್ಟಿದ್ದಾರೆ. ನಾಳೆ ಕರೆಸ್ತೀನಿ, ಈ ಜನರ ಬದ್ಯದಲ್ಲಿ ನಿಲ್ಸ್ಕೊಂಡು ಅವ್ರಿಗೆ ತಕ್ಕ ಸಾಕ್ಷಿ ಮಾಡಿಸ್ತೀನಿ. ಯಾರು ಈ ಬಿಡದಿ ಜನ ಎದುರ್ಕೊಳ್ಳೋದ್ ಬೇಡ. ಮಂಜು ನಿಮ್ಮ ಮನೆ ಮಗ ಇಲ್ಲಿದ್ದಾನೆ, ಕೇಳಕ್ಕೆ ಹೇಳಕ್ಕೆ ಅಂತ ನಿಮ್ ಪರವಾಗಿ ನಿಲ್ತಾನೆ. ನಾನು ಊರಲ್ಲಿ ಇಲ್ದಿರೋ ದಿವಸ ಇದನ್ನೆಲ್ಲ ತೀರ್ಮಾನ ತಗೊಂಡು ಮಾಡ್ಕೊಂಡಿದ್ದಾರೆ. ನಾನು ಮಧ್ಯಾಹ್ನ ಬರೋಷ್ಟರಲ್ಲಿ ಇದನ್ನೆಲ್ಲ ಮಾಡಿದ್ರು. ನನಗೆ ಇವತ್ತು ಎಲ್ಲಾ ಜನ ಕೇಳ್ಕೊಂಡ್ರು, ಇಲ್ಲಿ ಬಂದು ಹೋಗ್ಬೇಕು ಅಂತ ಬಂದಿದ್ದೀನಿ. ನಿಮ್ ಪರವಾಗಿ ಇರ್ತೀನಿ ಅಂತ ಹೇಳಿ ನಿಮ್ ಮುಖಾಂತರ ಬಿಡದಿ ಈ ನೊಂದ ಜನಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಅದಕ್ಕೆ ಅಧ್ಯಕ್ಷರಿಗೆ ಹೇಳಿದ್ದೀನಿ, ಯಾರ್ಯಾರಿಗೆ ಅನ್ಯಾಯ ಆಗಿದ್ರೆ ಇದರಿಂದ ಡ್ಯಾಮೇಜು ಪುರಸಭೆಯಿಂದ ಎಲ್ಲ ಕಟ್ಕೊಡ್ಬೇಕು. ಯಾರ್ಯಾರು ಫುಟ್ಪಾತ್ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಪುನರ್ವಸತಿ ಕಲ್ಸ್ಬೇಕು, ಅವ್ರನ್ನೆಲ್ಲ ಕುಂಡ್ರಿಸ್ಬೇಕು. ಅವ್ರಿಗೆಲ್ಲ ಮಾಮೂಲಿ ಅವ್ರ ಫುಟ್ಪಾತ್ ಅಲ್ಲಿ ವ್ಯಾಪಾರ ಏನ್ ಮಾಡ್ತಿದ್ರು ಆ ತರ ಮಾಡ್ಕೊಡಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ತಾಕೀತ್ ಮಾಡ್ತೀನಿ. ನಾನು ಪುರಸಭೆ ಅಧ್ಯಕ್ಷರಾದಿಯಾಗಿ ಹೇಳ್ತಾ ಇದ್ದೀನಿ, ತಪ್ಪು ಮಾಡಿದ್ದಾರೆ ಯಾರೇ ಇರ್ಲಿ. ನಾನು ಇವತ್ತು ಅವ್ರನ್ನು ಕರೆದು ನಾನು ಏನ್ ಶಾಸ್ತಿ ಮಾಡ್ಬೇಕು ಮಾಡಿದ್ದೀನಿ. ಪುರಸಭೆ ಅಧ್ಯಕ್ಷರು ದೊಡ್ಡವರಲ್ಲ, ಪುರಸಭೆಯಲ್ಲಿ ವಿರೋಧ ಪಕ್ಷದವರು ದೊಡ್ಡವರಲ್ಲ, ಶಾಸಕರು ದೊಡ್ಡವರಲ್ಲ, ಇಲ್ಲಿ ಎಂಪಿನೂ ದೊಡ್ಡವರಲ್ಲ. ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಜನ ದೊಡ್ಡವರು. ಅವ್ರಿಗೆ ಒಳ್ಳೇದ್ ಮಾಡ್ಬೇಕು. ಅವ್ರ ಹೊಟ್ಟೆ ತುಂಬಕ್ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ನಾವು ಪಬ್ಲಿಕ್ ಫ್ರೆಂಡ್ಲಿ ಹೋಗ್ಬೇಕು. ಆಡಳಿತ ಮಾಡೋರು, ಅಧಿಕಾರಿಗಳು ಪಬ್ಲಿಕ್ ಫ್ರೆಂಡ್ಲಿ ಹೋಗ್ಬೇಕು. ಅವ್ರ ವಿರುದ್ಧ ಹೋದ್ರೆ ನಿಮ್ಗೆ ಜನ ಕಾಲಲ್ಲಿರೋ ತಗೋತಾರೆ ಅಂತ ಹೇಳಿ ನಿಮ್ ಮುಖಾಂತರ ಹೇಳಿಕ್ ಇಷ್ಟಪಡ್ತೀನಿ. ಯಾವ್ದ್ರಿ 2 ಕೋಟಿ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಬಿಡದಿನಲ್ಲಿ. ಗುಂಡಿಗಳು ಮುಚ್ಚಕ್ಕೆ ಪಾಪ ಮಳೆ ಹುಯ್ದ್ಬಿಟ್ರೆ ಹೆಂಗಸರು ಮಕ್ಳು ಓಡಾಡಕ್ಕೆ ಆಯ್ತಾ ಇಲ್ಲ. ಫಸ್ಟ್ ಅದನ್ನ ಮಾಡಕ್ ಹೇಳಿ ಮಹಾನ್ ಭಾವ್ರಿಗೆ, ಬಾಲಕೃಷ್ಣ ಅವ್ರಿಗೆ. ಫಸ್ಟ್ ಗುಂಡಿ ಮುಚ್ಚಿಬಿಟ್ಟು ಇಲ್ಲಿ ಬಾರಪ್ಪ, ಇಲ್ಲಿ ನಿನ್ ಸೌದ, ಇಲ್ಲಿ ಇಲ್ಲೇನೋ ಪ್ಯಾಲೇಸ್ ಮಾಡಿವಂತೆ. ಫಸ್ಟ್ ಬಿಡದಿಲ್ಲಿರೋ ಗುಂಡಿ ಮುಚ್ಚಕ್ ಹೇಳಿ. ಯಾವ ಫಂಡ್ ಐತ್ರಿ? ಬಾಯ್ಲೆ ಹೇಳ್ತಾವ್ರೆ. ಓಲಿ ಇದು ಹೊಡೆದವ್ರಲ್ರೇನ್ರಿ? ಇದಕ್ ತಂದವ್ರ? ಯಾರಾದ್ರೂ ಫಂಡ್ ಇದೆ ಅಂತ ಬಾಯ್ಲೆ ಹೇಳ್ತಾರೆ. ಇದು ಹೊಡೆಯಕ್ಕೆ ಮತ್ತೆ ಆದೇಶ ಮಾಡ್ಕೊಂಡ್ ಬಂದವ್ರ ಇದು ಕಟ್ತೀವಿ ಅಂತ? ಓಲಿ ಫುಟ್ಪಾತ್ ಇಲ್ಲಿ ಹೊಡೆದ್ರು, ಇಲ್ಲಿ 100 ಅಂಗಡಿಗಳು ಹೊಡೆದವ್ರೆ. ಅವ್ರು ಕಟ್ಕೊಡಿ. ನಿಮ್ಮ ಹತ್ರ ದಾಖಲೆ ಇದೆಯಾ? ಮೊನ್ನೆ ಮಾಗಡಿನಲ್ಲಿ ಹೊಡೆದ್ರು, ಕಟ್ಟವ್ರ? ದುಡ್ಡು ಐತಾ ಇವ್ರ ಹತ್ರ? ಯಾಕ್ರಿ ಬಾಲಕೃಷ್ಣನ್ ಇವೆಲ್ಲ ಮಾಡೋ ಕೆಲಸ ಮಾಡಕ್ ಹೇಳ್ರಿ? ಇದೆಲ್ಲ ಶಾಶ್ವತ ಅಲ್ಲ. ಬಿಡದಿ ಜನ ಬಿಡದಿಯನ್ ನನ್ಗೆ ಓಟ್ ಹಾಕ್ಲಿಲ್ಲ,
6,500 ಲೀಡ್ ಕೊಟ್ರು ಬಾಲಕೃಷ್ಣನ್ಗೆ ಈ ಕೆಲಸ ಮಹಾಂದಾರಿ ಕೆಲಸ ಮಾಡ್ಲಿ ಅಂತ. ಇವತ್ತು ಬಿಡದಿ ಜನ ನೋಡ್ತಾ ಇದೆ, ಎಂತ ಪುಣ್ಯಾತ್ಮನ್ ಓಟ್ ಹಾಕ್ತಂತ ಬಿಡದಿ ಜನ ಮಾತಾಡ್ತಾ ಇದೆ. ಅಲ್ಲಿ 10,000 ಎಕರೆ ಕಿತ್ಕೋತಾವ್ರೆ ಬೈರಮಂಗಲದಲ್ಲಿ, ಕಂಚಗಾರನಹಳ್ಳಿಲಿ. ಇಲ್ಲಿ ಬಿಡದಿಲಿ ಜೀವನದ ಬದುಕ ಮೇಲೆ ಆಟ ಆಡ್ತಾವ್ರೆ. ಇರ್ಬೋದೇನೋ ಈ ಕ್ಷೇತ್ರಗಳು ಕಟ್ಕೊಂಡು ನಮ್ಗೆ ಏನು ಅಂತ ಮಾಡ್ಬೋದು ಅಂತ.